ಲಕ್ಕುಂಡಿಯ ನಿಧಿ ರಹಸ್ಯದ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿಯನ್ನು ಕೊಡೋಕೆ ಬಂದಿದ್ದೀನಿ. ಏನು ಅವತ್ತು 470 ಗ್ರಾಂ ಚಿನ್ನ ಆಭರಣಗಳೆಲ್ಲವೂ ಕೂಡ ಸಿಕ್ತು. ಅದಾದ ನಂತರ ಉತ್ಖನನ ಕಾರ್ಯ ಶುರು ಮಾಡಿದ್ರು. ಇವತ್ತಿಗೆ 6ನೇ ದಿನ. ಅದು ಈ 6ನೇ ದಿನದ ಒಳಗಡೆಗೆ ಸಿಕ್ಕಿರುವಂಥದ್ದು ಒಂದಲ್ಲ ಎರಡಲ್ಲ ಅನೇಕ ರೀತಿಯಾದಂಥ ವಸ್ತುಗಳು ಸಿಕ್ಕಿವೆ. ಅದರಲ್ಲಿ ಮೂಳೆಗಳು ಕೂಡ ಸಿಗ್ತಾ ಇವೆ. ಇದು ಮತ್ತೊಂದಿಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಕಾರಣ ಮೊದಲ 2 ದಿನಗಳು ಏನು ಸಿಕ್ಕಿರಲಿಲ್ಲ. ಕಾರಣ ಅದು ಒಂದೇ ಸಲಕ್ಕೆ ಬುಲ್ಡೋಜರ್ ಹಾಕ್ಬಿಟ್ಟು ಅಗದ್ಬಿಟ್ಟು ತೆಗೆಯುವಂಗೆ ಮಾಡುವಂಥದ್ದಲ್ಲ. ಸ್ವಲ್ಪ ಅದನ್ನು ಉತ್ಖನನ ಮಾಡ್ತಾ ಹೋಗ್ತಾರೆ. ಒಂದೊಂದು ಮಣ್ಣನ್ನು ಕೂಡ ನೋಡ್ತಾರೆ. ಏನಾದರೂ ಮುತ್ತು ಹವಳಗಳು ಏನಾದರೂ ಸಿಕ್ಕಿದೆಯಾ, ವಜ್ರಗಳೇನಾದರೂ ಇದೆಯಾ, ಆಭರಣಗಳೇನಾದರೂ ಇದೆಯಾ, ಸಣ್ಣದನ್ನು ಕೂಡ ಹುಡುಕಿ ತೆಗಿತಾರೆ. ಹಾಗಾಗಿ ಅಷ್ಟೊಂದು ಸಮಯ ಬೇಕಾಗತ್ತೆ. ಈಗ ಅಲ್ಲಿ ಸಿಕ್ಕಿರುವಂಥದ್ದು ಅನೇಕ ರೀತಿಯಾದಂತಹ ಚರ್ಚೆಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಹಾಗಾಗಿ ಇಡೀ ಗ್ರಾಮವನ್ನೇ ಉತ್ಖನನ ಮಾಡುವಂಥ ಪರಿಸ್ಥಿತಿಗೆ ಬಂದುಬಿಡುತ್ತಾ? ಅಷ್ಟೊಂದು ಭೂಗರ್ಭದಲ್ಲಿ ಅಡಗಿ ಕೂತಿದೆಯಾ ಲಕ್ಕುಂಡಿಯಲ್ಲಿ ಅನ್ನುವಂಥದ್ದು. ಯಾಕೆ ಅಂತಂದರೆ ಹಂಪಿಯಿಂದ ಕರೆಕ್ಟಾಗಿ 80 ಕಿಲೋಮೀಟರ್ ದೂರದಲ್ಲಿದೆ. ಅದಕ್ಕೂ ಇದಕ್ಕೂ ಬಹಳ ಲಿಂಕ್ ಇದೆ. ಅದು ಇತಿಹಾಸದ ಪುಟಗಳನ್ನು ಕೆದಕಬೇಕು. ಸದ್ಯಕ್ಕೆ ಈ ರಿಪೋರ್ಟ್ ಅನ್ನು ನೋಡಿ ಏನಾಗಿದೆ ಅಂತ. ಲಕ್ಕುಂಡಿಯಲ್ಲಿ 6ನೇ ದಿನದ ಉತ್ಖನನ ಕಾರ್ಯ. ಇಂದು ಮೂಳೆಗಳು, ಕಲ್ಲು ಬಂಡೆ, ಬಿಲ್ಲೆ ಪತ್ತೆ, ಮತ್ತಷ್ಟು ಪ್ರಾಚೀನ ವಸ್ತುಗಳು ಸಿಗುವ ನಿರೀಕ್ಷೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಸರ್ಕಾರ ಉತ್ಖನನ ಕಾರ್ಯ ಶುರು ಮಾಡಿಕೊಂಡಿದೆ. ಇವತ್ತು ಲಕ್ಕುಂಡಿಯಲ್ಲಿ 6ನೇ ದಿನದ ಉತ್ಖನನ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯ ಸಾಕಷ್ಟು ಕುತೂಹಲ ಮೂಡಿಸಿ. ಉತ್ಖನನ ಜಾಗದಲ್ಲಿ ಶಿವಲಿಂಗ ಪಾಣಿಪೀಠ, ಶಿವಲಿಂಗ, ಹಾವು ಪ್ರತ್ಯಕ್ಷ, ಗಂಟೆ, ಶಿಲಾಯುಗ ಕಾಲದ ಕಲ್ಲಿನ ಕೊಡಲೆ, ಬೃಹದಾಕಾರದ ಬಂಡೆ, ಹಳೆಯ ಕಾಲದ ಮಡಿಕೆಯ ಒಂದು ಭಾಗ, ಕವಡೆಗಳು ಸಹ ಸಿಕ್ಕಿದ್ವು. ಇದೀಗ ಇಂದು 5-6 ಮೂಳೆ ತುಣುಕುಗಳು, ಕಲ್ಲು ಬಂಡೆ, ಮಣ್ಣಿನ ಬಿಲ್ಲೆ ಸಹ ಸಿಕ್ಕಿರೋದು ಕುತೂಹಲ ಮೂಡಿಸಿದೆ. ಈಗಾಗಲೇ ಸುಮಾರು 6 ಅಡಿಯಷ್ಟು ಆಳಕ್ಕೆ ಅಗೆಯಲಾಗಿದೆ. ಉತ್ಖನನದಲ್ಲಿ ಮತ್ತಷ್ಟು ಪ್ರಾಚೀನ ಅವಶೇಷ ಪತ್ತೆಯಾಗುವ ಸಾಧ್ಯತೆ ಸಹ ಇದೆ ಎನ್ನಲಾಗ್ತಾ ಇದೆ. ಲಕ್ಕುಂಡಿ ಭೂಗರ್ಭದಲ್ಲಿ ಅಡಗಿದೆಯಾ ಸಂಪತ್ತು? ಸಿಕ್ಕ ಮೂಳೆಗಳು ಮನುಷ್ಯನದ್ದ, ಪ್ರಾಣಿಗಳದ್ದ? ಮೂಳೆ ಪರಿಶೀಲನೆಗೆ ಮುಂದಾದ ಅಧಿಕಾರಿಗಳು. ಲಕ್ಕುಂಡಿಯಲ್ಲಿ ಭೂಗರ್ಭ ಅಗೆದಷ್ಟು ಅನೇಕ ಅವಶೇಷಗಳು ಪತ್ತೆಯಾಗ್ತಾ ಇವೆ. ಇವು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಉತ್ಖನನ ಜಾಗದ 1ನೇ ಬ್ಲಾಕ್ನಲ್ಲಿ 5-6 ಚಿಕ್ಕ ಮೂಳೆಯ ತುಣುಕುಗಳು ಪತ್ತೆಯಾಗಿವೆ. ಸಿಕ್ಕ ಆ ಮೂಳೆಯ ತುಂಡನ್ನು ಪ್ರತ್ಯೇಕವಾಗಿ ತೆಗೆದಿರಿಸಲಾಗಿದೆ. ಅದನ್ನು ಚಿಕ್ಕ ಪ್ಲಾಸ್ಟಿಕ್ ಪ್ಯಾಕೆಟ್ನಲ್ಲಿ ಸೀಲ್ ಮಾಡಿ ಮೂಳೆಗಳನ್ನು ತೆಗೆದಿಟ್ಟಿದ್ದಾರೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು, ಮೇಲ್ವಿಚಾರಕರು ಇದರ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಈ ಮೂಳೆ ಮಾನವರದ್ದ, ಪ್ರಾಣಿಗಳದ್ದ ಅಥವಾ ಯಾವುದಾದರೂ ಪಕ್ಷಿಯದ್ದ ಎಂಬ ಸ್ಪಷ್ಟ ವರದಿಯನ್ನು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಿದೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 6ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂತದ್ದು. ಆ ದೃಶ್ಯವನ್ನು ನಿಮಗೆ ತೋರಿಸಿದ್ರೆ ನಮ್ಮ ಒಂದು ಹಿಂಭಾಗದಲ್ಲಿ ನೋಡ್ತಾ ಇರಬಹುದು. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ನಡೆಯುವಂತಹ ಒಂದು ಉತ್ಖನನ ಕಾರ್ಯ. ಈ ಉತ್ಖನನ ಕಾರ್ಯದ ಇವತ್ತು 6ನೇ ದಿನ ಮುಂದುವರಿತಿರುವಂತದ್ದು. ಇಲ್ಲಿ ಏನಾದರೂ ಅವಶೇಷಗಳು ಸಿಗ್ತವ ಅನ್ನುವಂತಹ ಸಾಕಷ್ಟು ಕುತೂಹಲ ಸಹ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಪ್ರತಿದಿನ ಒಂದಲ್ಲ ಒಂದು ಪ್ರಾಚ್ಯಾವಶೇಷಗಳು ಪತ್ತೆ ಆಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು 6ನೇ ದಿನ ಏನೆಲ್ಲ ಸಿಗುತ್ತೆ ಅನ್ನುವಂತಹ ಕುತೂಹಲ ಸಹ ಇದೆ. ಹಾಗಾಗಿ ಈ ಒಂದು ಉತ್ಖನನ ಕಾರ್ಯವನ್ನು ನೋಡಲು ಶಾಲಾ ಮಕ್ಕಳು ಸಹ ಬಂದಿರುವಂಥದ್ದು. ಆ ಪ್ರವಾಸಕ್ಕೆ ಬಂದಂತಹ ಮಕ್ಕಳು ಇವತ್ತು ಈ ಒಂದು ಉತ್ಖನನ ಕಾರ್ಯವನ್ನು ನೋಡಲು ಕುತೂಹಲದಿಂದ ಆಗಮಿಸಿರುವಂಥದ್ದು. ಇವರೆಲ್ಲ ಹುಬ್ಬಳ್ಳಿಯ ಒಂದು ಸರ್ಕಾರಿ ಶಾಲೆಯ ಮಕ್ಕಳು. ಈ ಎಲ್ಲ ಮಕ್ಕಳನ್ನ ಇಲ್ಲಿ ಶಿಕ್ಷಕರು ಶಾಲೆಯ ವರ್ಗದವರು ಎಲ್ಲರೂ ಸೇರಿಕೊಂಡು ಈ ಒಂದು ಉತ್ಖನನ ಸ್ಥಳವನ್ನು ಇಲ್ಲಿ ಪರಿಶೀಲನೆ ನೋಡ್ತಾ ಇರುವಂಥದ್ದು. ಯಾಕಂದರೆ ಮಕ್ಕಳಲ್ಲೂ ಕೂಡ ಒಂದು ರೀತಿ ಕುತೂಹಲ ಇದೆ. ಇದು ನಿಧಿ ಸಿಕ್ಕ ಸ್ಥಳ. ಹಾಗಾಗಿ ಇಲ್ಲಿ ಸಾಕಷ್ಟು ದೇವಾಲಯಗಳಿದೆ. 101 ದೇವಾಲಯ, 101 ಬಾವಿ ಇರುವಂತಹ ಪ್ರತೀತಿ ಇರುವಂತಹ ಸ್ಥಳ ಇದು. ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು ಜೊತೆಗೆ ವಿಜಯನಗರ ಅರಸರು ಸೇರಿದಂತೆ ಅನೇಕ ರಾಜ ಮಹಾರಾಜರು ಆಳಿದಂತಹ ನಾಡನ್ನು ಇವತ್ತು ವೀಕ್ಷಣೆ ಮಾಡೋಕ್ಕೆ ಬಂದಿರುವಂಥದ್ದು. ಅದರಲ್ಲೂ ಇವತ್ತು ಅವರಿಗೆ ಮತ್ತಷ್ಟು ಕುತೂಹಲ ಮೂಡಿಸಿರುವಂಥದ್ದು ಅಂದರೆ ಏನಂದರೆ ಈ ಉತ್ಖನನ ಕಾರ್ಯ ಹೇಗೆಲ್ಲ ನಡೀತೆ ಅನ್ನೋವಂಥದ್ದನ್ನು ಕುತೂಹಲ ಕೂಡ ಇದೆ. ಈ ಉತ್ಖನನ ಕಾರ್ಯ ನಮಗೂ ಸಹ ಕುತೂಹಲ ಮೂಡಿಸಿತ್ತು. ಹಾಗಾಗಿ ನಾವೀಗ ಲಕ್ಕುಂಡಿಗೆ ಟೂರ್ ಬಂದಂಥ ಸಂದರ್ಭದಲ್ಲಿ ಈ ಉತ್ಖನನ ಕಾರ್ಯವನ್ನು ನೋಡ್ತಾ ಇದ್ವಿ. ಇಲ್ಲಿ ಪ್ರತಿನಿತ್ಯ ಸಿಗುವಂಥ ಅವಶೇಷಗಳು, ಪ್ರಾಚ್ಯಾವಶೇಷಗಳ ಬಗ್ಗೆ ನಮಗೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಅಂತಿದ್ದಾರೆ. ಜೊತೆಗೆ ಇಲ್ಲಿ ಏನಾದರೂ ಇನ್ನೂ ಸಿಗಬಹುದಾ ಅನ್ನುವಂತಹ ಆತುರ, ಕಾತುರ, ಕುತೂಹಲ ನಮಗೂ ಇದೆ ಅನ್ನುವಂತಹದ್ದು ಈ ಪ್ರವಾಸಿಗರ ಮಾತಾಗಿದೆ. ವೀಕ್ಷಣೆಯ ಸ್ಥಳವಾದ ಉತ್ಖನನ ಸ್ಥಳ. ಉತ್ಖನನ ನೋಡಲು ಬಂದ ಶಾಲಾ ಮಕ್ಕಳು, ಸಂತಸ ವ್ಯಕ್ತಪಡಿಸಿದ ಶಿಕ್ಷಕರು, ವಿದ್ಯಾರ್ಥಿ. ಹೌದು, ಗದಗದ ಲಕ್ಕುಂಡಿ ಗ್ರಾಮ ವೀರಭದ್ರೇಶ್ವರ ದೇಗುಲದ ಉತ್ಖನನ ಜಾಗ ಈಗ ವೀಕ್ಷಣೆಯ ಸ್ಥಳವಾಗಿ ಮಾರ್ಪಟ್ಟಿದೆ. ಇಂದು ಹುಬ್ಬಳ್ಳಿ ನೇಕಾರ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು, ಶಿಕ್ಷಕರು, ಸಿಬ್ಬಂದಿ ಉತ್ಖನನ ಸ್ಥಳ ವೀಕ್ಷಣೆ ಮಾಡಿದರು.
ಉತ್ಖನನದ ಬಗ್ಗೆ ಕೇವಲ ಪಠ್ಯಪುಸ್ತಕದಲ್ಲಿ ಓದಿದ್ವು, ತಿಳಿದುಕೊಂಡಿದ್ವು. ಈಗ ಪ್ರತ್ಯಕ್ಷವಾಗಿ ಉತ್ಖನನ ಕೆಲಸ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ಉತ್ಖನನ ಅಂದ್ರೆ ಏನು, ಹೇಗೆ ಉತ್ಖನನ ಮಾಡ್ತಾರೆ, ಅಲ್ಲಿ ಏನೆಲ್ಲ ಅವಶೇಷಗಳು ಸಿಗುತ್ತವೆ, ಇದರ ಹಿನ್ನೆಲೆ ಏನಿರಬಹುದು, ಹೀಗೆ 10 ಕುತೂಹಲಕಾರಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮಗೆ ಸಂತೋಷವಾಗ್ತಾ ಇದೆ ಅಂತ ಹೇಳಿದ್ರು. ಸರ್, ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಕಾರ್ ನಗರ ಹುಬ್ಬಳ್ಳಿ ಶಹರದಿಂದ ಬಂದಿದ್ದೀವಿ. ಈ ನಾವು ಒಂದು ದಿನ ಪ್ರವಾಸದ ಅಂಗವಾಗಿ ಲಕ್ಕೊಂಡಿ, ಹಂಪೆ ಮತ್ತು ಕೊಪ್ಪಳ ಒಂದು ಪ್ರವಾಸ ಸ್ಥಳವನ್ನು ನಾವು ವೀಕ್ಷಣೆ ಮಾಡಲು ಬಂದಿದ್ದೀವಿ. ಈ ಮಾರ್ಗ ಮಧ್ಯದಲ್ಲಿ ಮುಸ್ಕಿನ ಬಾವಿ ನೋಡಿಕೊಂಡು ಈಗ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗುವಾಗ ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಉತ್ಖನನ ಕಾರ್ಯ ನಡೆಯುತ್ತದೆ ಎಂಬ ಮಾಹಿತಿ ತಿಳಿದುಕೊಂಡು ಉತ್ಖನನ ಕಾರ್ಯದಲ್ಲಿ ಹೇಗೆ ನಡೆಯುತ್ತದೆ ಮತ್ತು ಉತ್ಖನನ ಎಂದರೇನು ಮತ್ತು ಉತ್ಖನನದಲ್ಲಿ ಯಾವ್ಯಾವ ವಸ್ತುಗಳು ಸಿಗ್ಬೋದು ಎಂಬುದನ್ನು ಮಕ್ಕಳು ಕುತೂಹಲದಿಂದ ತಿಳಿದುಕೊಳ್ಳಲು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರಿಂದ ಸ್ವತಃ ಈ ಕಾರ್ಯವನ್ನು ತೋರಿಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಸರ್. ಇಲ್ಲಿ ಉತ್ಖನನ ಕಾರ್ಯ ನೋಡಿ ಮಕ್ಕಳಿಗೆ ಬಹಳಷ್ಟು ಖುಷಿ ಆಯ್ತು ಸರ್. ಈಗ ಮೊನ್ನೆ ನಿಧಿ ಸಿಗತ್ತೆ ಅಂತ ಹೇಳಿ ಪತ್ರಿಕೆ ಒಳಗೆ ಮಾಧ್ಯಮದೊಳಗೆ ನೋಡಿದ್ವಿ ನಾವು. ಆದರೆ ಸ್ವತಃ ಈಗ ಮಕ್ಕಳು ಅದನ್ನು ನೋಡಿ ಆನಂದಿಸ್ತಾ ಇದ್ದಾರೆ. ಆಮೇಲೆ ಉತ್ಖನನ ಕಾರ್ಯ ಯಾವ ರೀತಿ ನಡೀತಾ ಇದೆ, ಆಮೇಲೆ ಯಾವ ರೀತಿ ಪ್ರಾಚ್ಯ ವಸ್ತುಗಳನ್ನು ಯಾವ ರೀತಿ ಸಂಗ್ರಹಿಸ್ತಾ ಇದ್ದಾರೆ, ಆ ಎಲ್ಲ ಮಾಹಿತಿಯನ್ನು ಮಕ್ಕಳು ನೋಡಿ ಭಾಳಷ್ಟು ಆನಂದವನ್ನು ಪಡ್ತಾ ಇದ್ದಾರೆ. ಸ್ವತಃ ನಾವೀಗ ಬರೀ ಮಾಧ್ಯಮದಲ್ಲಿ ನೋಡಿದ್ವಿ, ಮಕ್ಕಳೆಲ್ಲ ನೋಡಿದ್ರು, ಇಲ್ಲಿ ನೋಡಿ ಸ್ವತಃ ತಾವ ಇಲ್ಲಿ ಬಂದು ಖುಷಿಯನ್ನು ಪಡ್ತಾ ಇದ್ದಾರೆ. ಆ ಉತ್ಖನನ ಕಾರ್ಯನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸರ್, ಇದು ಉತ್ಖನನ ಕಾರ್ಯ ನಾವು ಮೀಡಿಯಾದಲ್ಲಿ ನೋಡಿದ್ವಿ, ಆಮೇಲೆ ಪುಸ್ತಕದಲ್ಲಿ ಮಕ್ಕಳಿಗೆ ಹೇಳಿದ್ವಿ ನಾವು. ಆದರೆ ಇದು ನಾವು ಪ್ರತ್ಯಕ್ಷವಾಗಿ ನೋಡಿ ಖುಷಿ ಆಯಿತು ನಮಗೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ. ಎಷ್ಟು ಜನ ಇದ್ದಾರೆ ಮಕ್ಕಳೆಲ್ಲ ನೋಡಿ, ಎಷ್ಟು ಜನ ಇದ್ದಾರೆ ಇಲ್ಲಿ, ಇಷ್ಟೆಲ್ಲ ಏನು ಮಾಡ್ತಾ ಇದ್ದಾರೆ, ಉತ್ಖನನ ಅಂದರೆ ಏನಂತ ಅವ್ರಿಗೆ ಭಾಳ ಕ್ಯೂರಿಯಾಸಿಟಿ ಇತ್ತು, ನಮಗೂ ಇತ್ತು, ಕುತೂಹಲ ಭಾಳ ಇತ್ತು. ಅದನ್ನು ನೋಡಿ ಈಗ ಸ್ವತಃ ನೋಡಿ ನಮಗೂ ಖುಷಿ ಆಯ್ತು ಸರ್. ಅದು ಏನಾದರೂ ನಿಧಿ ಸಿಗ್ಬೋದು ಅಂತೇಳಿ ನಮಗೂ ಆಸೆ ಐತಿ ಸರ್. ಒಟ್ಟಿನಲ್ಲಿ ಲಕ್ಕುಂಡಿಯಲ್ಲಿ ನಡೆಯುವ ಉತ್ಖನನದ ವೇಳೆ ಏನೆಲ್ಲ ಸಿಗಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ದಿನೇ ದಿನೇ ಪ್ರಾಚೀನ ವಸ್ತುಗಳು ಸಿಗ್ತಾ ಇರೋದು ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ಭೀಮನಗೌಡ ಬಿ ಪಾಟೀಲ, ಪಬ್ಲಿಕ್ ಟಿವಿ, ಗದಗ.